ಹಲೋ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ದರ್ಶ್ ವ್ಲಾಗ್ಸ್. ಈ ವಿಡಿಯೋ ಬಂದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಕಾಸು ಕೊಡು. ಅನ್ನ ಬಂದಿದೆ, ಬಾಳೆಹಣ್ಣು ಬಂದಿದೆ. ಬಾಳೆಹಣ್ಣು ಬಂದ್ರೆ ಪಂಚಾಮೃತ ಫಲ ಇದು. ಅನ್ನ ಬಂದ್ರೆ ತೃಪ್ತಿಕರವಾಗಿ ನೆರವೇರಿಸ್ಕೊಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ಯೋ ಇಷ್ಟ ಆಗ್ತದೆ. ಅನ್ಕೊಂಡಿರೋದಾಗುತ್ತೆ ಅಂತಲೇ ಬಂದಿದೆ. ಕಲ್ಲಿದು ಪಾಪ ಒಂಚೂರು ತೇತ ನೀರು ತುಂಬಿಸಿ ಸಗಡೆ ಹೊರ ಬರುತ್ತೆ. ನೋಡಿ, ಅಪ್ಪನೇ ಕೇಳ್ದೆ, ನಿಜವಾಗ್ಲೂ ನಾನು ಅನ್ಕೊಂಡಿರೋದಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತಾಯಿ ಆಶೀರ್ವಾದ ಐತೆ. ಅಭಿಷೇಕದ್ದು ಅನ್ನ ಮತ್ತೆ ಬಾಳೆಹಣ್ಣು ಬಂದಿದೆ. ಅನ್ಕೊಂಡಿರೋದಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಅನ್ಕೊಂಡಿರೋದು ಮಾಡಿಕೊಟ್ರೆ ನಾನು ಸಾಯೋವರೆಗೂ ಇಲ್ಲಿಗೆ ಬರ್ತಾ ಹೋಗ್ತಾ ಇರ್ತೀನಿ. ಇದು ದೇವ್ರಿಗೆ ನಾನು ನಡ್ಕೊಳ್ತೀನಿ. ಯಾಕೋ ಗೊತ್ತಿಲ್ಲ, ತುಂಬ ಅಳು ಬರ್ತಾ ಇದೆ. ಖುಷಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ದೊಡ್ಡ ಕನ್ಸು ಇಟ್ಕೊಂಡಿದೀನಿ. ನಂದೇ ಅದೊಂದು ಜೀವನ ಕಟ್ಕೋಬೇಕು, ನಂದೇ ಅದೊಂದು ಸ್ಥಾನನ ನಾನು ರೂಪಿಸ್ಕೋಬೇಕು ಅಂತ ತುಂಬಾ ಇಟ್ಕೊಂಡಿದೀನಿ. ತುಂಬಾ ಕಷ್ಟಗಳನ್ನ ಎದುರಿಸಿದೀನಿ ಕೂಡ. ಇವಾಗ ಒಂದ್ ನೆಲೆ ಕಟ್ಕೋಬೇಕು ಅನ್ನೋದಕ್ಕೋಸ್ಕರ ಸಿಕ್ಕಾಬಟ್ಟೆ ಅನ್ಕೊಳ್ತಾ ಇದ್ದೀನಿ. ಅದು ಈ ತರ ಆಶೀರ್ವಾದ ಬರುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಖುಷಿನೂ ಆಗ್ತಿದೆ, ದುಃಖನೂ ಆಗ್ತಿದೆ. ನೋಡೋ ಕೆಲವರಿಗೆ ಇದು ಕೇವಲ ಅನ್ಸ್ಬೋದು, ಬಟ್ ಆದ್ರೆ ನನಗೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗೋದೆ. ಯಾಕಂದ್ರೆ ಜೀವನದ ಬಗ್ಗೆ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಹೀಗೆ ಬದುಕಬೇಕು ಅನ್ನೋ ಆಸೆ ನನ್ನಲ್ಲಿ ಜಾಸ್ತಿ ಇದೆ. ಅಂದ್ರೆ ಹೇಗೇಗೋ ಬದುಕಬೇಕು ಅಂದ್ಕೊಂಡೋಳಲ್ಲ ನಾನು, ಹೀಗೆ ಬದುಕಬೇಕು ಅಂತ ಅನ್ಕೊಂಡೋಳು ನಾನು. ಅದಕ್ಕಾಗಿ ನಾನು ಅಷ್ಟೊಂದು ಎಮೋಷ್ನಲ್ ಆದೆ. ಈ ಟೆಂಪಲ್ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಆ ದೇವಸ್ಥಾನದ ಇತಿಹಾಸ ಏನು, ಮತ್ತೆ ಅಲ್ಲಿನ ಪೂಜೆ ಪುರಸ್ಕಾರಗಳು ಹೇಗೆ ಅನ್ನೋದು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಯಾವುದೋ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗಲ್ಲ. ಪ್ಲೀಸ್ ಕಂಪ್ಲೀಟ್ ಆಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಶ್ವತ್ಥ ಕಟ್ಟೆ ಹತ್ರ ಹೋಗ್ಬಿಟ್ಟು ಇದನ್ನ ತಿಂದು ಸ್ವಲ್ಪ ತಿಂದ್ಬಿಟ್ಟು 3 ರೌಂಡ್ ಅಶ್ವತ್ಥ ಕಟ್ಟೆನ 3 ರೌಂಡ್ ಹಾಕಿ ನಮಸ್ಕಾರ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಇವಾಗ ಅದೇ ತರ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ನಡಿ ಪಾಪ, ಆ ಕಡೆ ಮುಂದೆ ನಡೆಯಲಿ. ಅಲ್ಲಿಂದ ಹಿಂಗ್ ಬರ್ಬೇಕು, ಹಿಂಗ್ ಹೋಗ್ಬೇಕು. ಬಾ.
ನೋಡ್ತಾರೆ ಅಂತ ಅನ್ಕೊಂಡ್ರೆ ಯೂಟ್ಯೂಬ್ ಮಾಡಕ್ ಆಗಲ್ಲ. ಹೇಳು ಹೆಸರೇನು ಅಂತ. ಸಮರ್ಥ ಅಂತ ಅವನ ಹೆಸರು, ಸಮ್ಮು ಅಂತ ಕರಿತೀವಿ, ಅದಕ್ಕೆ ಅವನ ಅಮ್ಮು ಅಂತ ಹೇಳ್ತಾರೆ. ಇಲ್ಲಿ 3 ಪ್ರದಕ್ಷಿಣೆ ಹಾಕೊಂಡು ನಾವು ಹೊರಟ್ವಿ. ಯಾಕಂದ್ರೆ ನನಗೆ ಲೇಟ್ ಆಗ್ತಾ ಇತ್ತು, ಹಾಗಾಗಿ ನಾವು ಇಲ್ಲಿಂದ ಹೊರಟ್ಬಿಟ್ವಿ ಬೇಗನೆ. ನೋಡಿ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ಊರ್ ಕಡೆ ಹೊರಟಿದೀವಿ, ಬಸ್ ಸ್ಟಾಪ್ಗೆ ಹೋಗ್ಬೇಕು. ಇವನ್ಗೆ ಸ್ವಲ್ಪ ನೀರು ಮತ್ತೆ ಐಸ್ ಕ್ರೀಮ್ ಕೇಳ್ತಾ ಇದ್ದೇನೆ. ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಇಲ್ಲಿ ಆಟೋ ಇಟ್ಕೊಂಡು ನಾವು ಬಸ್ ಸ್ಟಾಪ್ಗೆ ಹೋಗ್ತೀನಿ. ನಾನು ಗುಬ್ಬಿಗೆ ಹೋಗ್ತೀನಿ, ಇವಳನ್ನ ಬಂದ್ಬಿಟ್ಟು ಅವ್ರ ಊರಿಗೆ ಬಸ್ ಎತ್ಕೊಂಡು ಹೋಗ್ತಾಳೆ. ನನಗೆ ಟೈಮ್ ಆಗುತ್ತೆ, ಹಾಗಾಗಿ ನಾನು ಹೊರಟ್ಬಿಡ್ತೀನಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಿಜವಾಗ್ಲೂ ತುಂಬ ಎಮೋಷ್ನಲ್ ಆದೆ. ಯಾಕಂದರೆ ನನ್ನ ಲೈಫಲ್ಲಿ ತುಂಬಾ ಕಷ್ಟಗಳನ್ನ ನೋಡಿದ್ದೀನಿ. ಒಂದೇ ಒಂದು ಏನಂದರೆ ಒಂದು ಆಸೆ ಇದೆ, ಆ ಆಸೆ ನೆರವೇರಬೇಕು ಅಂತ ತುಂಬ ಕೇಳ್ಕೊಂಡೆ. ಅದು ನೆರವೇರುತ್ತೆ ಅಂತ ಅಪ್ನೆ ಆಯಿತು, ಖುಷಿ ಆಯಿತು. ಅವ್ನು ಕರಿತಾವ್ನು ಬರ್ಬೇಕಂತೆ. ನೋಡಿ ಈಗ ಗುಬ್ಬಿ ರೀಚ್ ಆಗಿದ್ದೀನಿ. ಅರೌಂಡ್ ಒಂದು 7:05 ಆಗಿದೆ. ಈಗ ಗುಬ್ಬಿ ರೀಚ್ ಆಗಿದ್ದೀವಿ. ಅಣ್ಣ ಬಂದರು ಪಿಕ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ತುಂಬ ಥ್ಯಾಂಕ್ಸ್. ಹಾಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಬಾಯ್.